ಶಿಕ್ಷಕಿಯರ ಪರಿಶ್ರಮಕ್ಕೆ ಸರ್ಕಾರಿ ಶಾಲೆಯಲ್ಲಿ ಬದಲಾದ ಚಿತ್ರಣ. ಕಂಪ್ಯೂಟರ್, ಇಂಗ್ಲಿಷ್ ಜೊತೆಗೆ ಮಕ್ಕಳಿಗೆ ಕೃಷಿ ಪಾಠ. ಬೆಟ್ಟದ ತಪ್ಪಲಿನಲ್ಲೊಂದು ಪುಟ್ಟ ಸರ್ಕಾರಿ ಶಾಲೆ ಕೆಲ ವರ್ಷಗಳ ಹಿಂದೆ ಮಕ್ಕಳಿಲ್ಲದೆ ಸೊರಗುತ್ತಿತ್ತು. ಆದರೆ ಇಂದು ಅದೇ ಶಾಲೆಯಲ್ಲಿ ಮಕ್ಕಳ ಕಲರವ ಕೇಳಿಬರುತ್ತಿದೆ. ಕೇವಲ 13 ಮಕ್ಕಳಿದ್ದ ಶಾಲೆಯ ದಾಖಲಾತಿ ಇದೀಗ 31ಕ್ಕೆ ಏರಿಕೆಯಾಗಿದೆ. ಕಂಪ್ಯೂಟರ್ ಜ್ಞಾನ, ಇಂಗ್ಲಿಷ್ ಕಲಿಕೆ ಜೊತೆಗೆ ಮಕ್ಕಳಿಗೆ ಕೃಷಿಯನ್ನು ಪರಿಚಯಿಸುವ ಮೂಲಕ ಖಾಸಗಿ ಶಾಲೆಗಳಿಗೆ ಸೆಡ್ ಹೊಡೆಯುವ ರೀತಿಯಲ್ಲಿ ಈ ಸರ್ಕಾರಿ ಶಾಲೆ ರೂಪುಗೊಂಡಿದೆ. ಹೌದು, ಈ ಶಾಲೆ ಇರೋದು ಮಧುಗಿರಿ ತಾಲೂಕಿನ ಕಸಬಾ ಹೋಬಳಿಯ ಬೀಜಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಗೇನಹಳ್ಳಿಯ ಗೊಲ್ಲರಹಟ್ಟಿಯಲ್ಲಿ. ಬೆಟ್ಟದ ತಪ್ಪಲಿನಲ್ಲಿರುವ ಈ ಶಾಲೆ ಒಂದು ಕಾಲದಲ್ಲಿ ಮೂಲ ಸೌಕರ್ಯಗಳ ಕೊರತೆಯಿಂದ ಸೊರಗಿತ್ತು. ಆದರೆ ಇಬ್ಬರು ಶಿಕ್ಷಕಿಯರ ನಿರಂತರ ಪರಿಶ್ರಮ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಇದೀಗ ಶಾಲೆಯ ಚಿತ್ರಣವೇ ಬದಲಾಗಿದೆ. ಇನ್ನು ಶಾಲೆಯ ಬದಲಾವಣೆಯ ಹಿಂದೆ ಶಿಕ್ಷಕಿಯರಾದ ನೇತ್ರಾವತಿ ಹಾಗೂ ವಸಂತ ಅವರ ಪರಿಶ್ರಮವಿದೆ. ನನ್ನ ಹೆಸರು ವಸಂತ ಅಂತ. ನಾನು ಈ ಶಾಲೆಗೆ ಬಂದಿದ್ದು 2021ರಲ್ಲಿ ಸರ್. ನನ್ನ ಜೊತೆ ವೀರಭದ್ರಯ್ಯ ಸರ್ ಅಂತೇಳಿ ಸರ್ ಇದ್ರು. ಸರ್ HM ಆಗಿದ್ರು. ನಾನು ಅವ್ರ ಜೊತೆ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಬಂದಾಗ ಇಲ್ಲಿ ಮಾಮೂಲಿ ಈಗೇನಿದೆ 2 ಕೊಠಡಿ, ತುಂಬಾ ಹಳೆಯ ಕೊಠಡಿ ತರ ಇತ್ತು. ಈ ಶಾಲೆಯಲ್ಲಿ ಕಾಂಪೌಂಡ್ ಒಂದು 90% ಕಾಂಪೌಂಡ್ ಆಗಿತ್ತು. ನಾನು ಬಂದ್ಮೇಲೆ ಒಂದು 5% ಕೊಠಡಿ ಬ್ಯಾಕು, ಒಂದು 5% ಕಾಂಪೌಂಡ್ ಒಂದು ಕವರ್ ಆಯ್ತು. ಅಷ್ಟು ಬಿಟ್ರೆ ನಮ್ಮ ಶಾಲೆಯಲ್ಲಿ ಇನ್ನೇನೂ ಸಹ ಇರಲಿಲ್ಲ. ಈ ಕಡೆ ರೂಮು ತುಂಬಾ ಹಳೇದು, ಅಂದ್ರೆ ಈ ಶಾಲೆ ಓಪನ್ ಆದಾಗ ಇದ್ದಂತ ಕೊಠಡಿ ಅದು. ನೆಲದಲ್ಲಿ ಏನಿತ್ತು ಬರೀ ಕಡಪ ಕಲ್ಲಿತ್ತು, ಅದು ಎಲ್ಲ ಹೋಗಿತ್ತು. ಮಕ್ಕಳು ಕಸ ಹೊಡಿಯೋದಕ್ಕೆ ತುಂಬಾ ಎಲ್ಲ ಏನು ಮಣ್ಣೆಲ್ಲ ಸೇರ್ಕೊಂಡು ಮಕ್ಕಳು ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರ್ಲಿಲ್ಲ. ಹೆಂಗ್ ಮಾಡೋದು, ಈ ರೂಮಲ್ಲಿ ಹೆಂಗ್ ಕುತ್ಕೊಳ್ತಾರೆ ಮಕ್ಕಳು ಅಂತೇಳಿ ತುಂಬಾ ಇದಾಯ್ತು. ಮತ್ತೆ ನಾನು ಸರ್ ಜೊತೆ ಚರ್ಚೆ ಮಾಡಿ ಏನ್ ಮಾಡೋದು ಸರ್, ಮಕ್ಳಿಗೆ ಕೂತ್ಕೊಳಕ್ ಒಂದ್ ವ್ಯವಸ್ಥೆ ಮಾಡ್ಬೇಕು, ಫರ್ನಿಚರ್ ಅಲ್ಲ ನೆಲ ಫ್ಲೋರಿಂಗ್ ಮಾಡ್ಬೇಕು ಅಂತೇಳಿ ಸರ್ ಜೊತೆ ಚರ್ಚೆ ಮಾಡಿದಾಗ ಸರು ಸ್ವಲ್ಪ ರಿಟೈರ್ಡ್ ಹತ್ರದಲ್ಲಿದ್ರು. ಆದ್ರೂ ಇರ್ಲಿ ಅಂತೇಳಿ ನನ್ಗೆ ಕೋಆಪರೇಟ್ ಮಾಡಿದ್ರು. ಸರು ನಾನು ಇಬ್ರು ಸೇರಿ ಏನ್ ಮಾಡಿದ್ವಿ, ಆ ನೆಲಕ್ಕೆ ಮೊದಲು ಮಕ್ಳು ಕುತ್ಕೊಳ್ಳೋ ವ್ಯವಸ್ಥೆ ಮಾಡೋಣ ಅಂತೇಳಿ ಫ್ಲೋರಿಂಗಿಗೆ ಟೈಲ್ಸ್ ಒಂದು ಹಾಕ್ಸ್ಕೊಂಡ್ವಿ. ಮತ್ತೆ ಗೇಟ್ ಏನಾಗಿತ್ತು, ಗೇಟ್ ಇರ್ಲಿಲ್ಲ ಸರ್, ಬಿದೋಗಿತ್ತು ಗೇಟು. ವೆಯ್ಟ್ ಏನೋ ಆಗಿ ಗೇಟು ತೆಗ್ದಿಟ್ಬಿಟ್ಟಿದ್ರು. ದನ ಕರುಗಳು, ಮೇಕೆಗಳು, ಕುರಿಗಳು ಜಾಸ್ತಿ ಇಲ್ಲಿ. ಸೊ ಎಲ್ಲ ಒಳಗಡೆ ಬರ್ತಾ ಇದ್ವು. ಮತ್ತೆ ಏನ್ ಮಾಡಿದ್ವಿ, ಅದಕ್ಕೆ ಆ ಗೇಟನ್ನ ಫಿಕ್ಸ್ ಮಾಡ್ಕೊಂಡು ಒಂದು ಆರ್ಚನ್ನ ಮಾಡೋಣ ಶಾಲೆಗೆ ಅಂತೇಳಿ ಸರು ನಾನು ಸೇರ್ಕೊಂಡು ಅವರು ಹೋಗೋ ಅಷ್ಟ್ರಲ್ಲಿ ಆರ್ಚ್ ಮುಗಿಸ್ಕೊಳ್ಳೋಣ ಅಂತೇಳಿ ಆರ್ಚನ್ನ ಮಾಡಿದ್ವಿ. ನಮಸ್ತೆ, ನನ್ನ ಹೆಸರು ನೇತ್ರಾವತಿ ಅಂತ. ನಾನೀಗ ಪ್ರೆಸೆಂಟು ಸೋಗೇನಹಳ್ಳಿ ಗೊಲ್ರಟ್ಟಿ ಬಿಜವರ ಕ್ಲಸ್ಟರ್ ಮಧುಗಿರಿಯ ಕಸಬಾ ಹೋಬಳಿಯಲ್ಲಿ ಇರ್ತಕ್ಕಂಥ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಒಂದು ನನಗೆ ಬಹಳ ಖುಷಿಯಾದಂತ ವಿಚಾರ ಏನಂದ್ರೆ, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡೋದೇ ಒಂದು ಸೌಭಾಗ್ಯ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕೆಂದ್ರೆ ನನಗೆ ನನ್ನ ತಂದೆ, ನಾನು 2007ರಲ್ಲಿ ಅಪಾಯಿಂಟ್ ಆಗಿದ್ದು. ನನ್ನ ತಂದೆ ನನ್ನನ್ನ ಶಾಲೆಗೆ ಬಿಟ್ಟಾಗ ನಾನೊಂಥರ ಅಪ್ಸೆಟ್ ಆದೆ, ಇದೇನಪ್ಪ ಸರ್ಕಾರಿ ಶಾಲೆಗಳು ಹೀಗಿರ್ತಾವ ಅಂತ. ಅಲ್ಲಿ ನನ್ನ ತಂದೆಯವ್ರು ನನ್ಗೆ ಒಂದೇ ಮಾತೆ ಹೇಳಿದ್ದು, ನೀನ್ ಇಲ್ಲಿಂದ ಏನು ತರಬೇಡ ಮಗ್ಳೆ, ಮಕ್ಳಿಗೊಂದು ಇಷ್ಟು ಹೇಳ್ಕೊಟ್ಟು ಒಳ್ಳೆ ಟೀಚರ್ ಬಂದ್ರು ನಮ್ಮೂರ್ಗೆ ಅಂತ ಅನ್ನಿಸ್ಕೊಂಡ್ ಬಾ ಅಂತ. ಅಲ್ಲಿಂದ ನನ್ನ ಜರ್ನಿ ಶುರುವಾಯ್ತು. ನಾನು ಹನುಮಂತನಹಳ್ಳಿ, ಆಮೇಲೆ ಉರ್ದು ನೇರಳೆಕೆರೆ, ಈಗ ಸೋಗೇನಹಳ್ಳಿ ಗೊಲ್ರಟ್ಟಿ ಮಧ್ಯದಲ್ಲಿ ಆಡಳಿತಾತ್ಮಕವಾಗಿ 6 ವರ್ಷ ಕೆಲಸ ಮಾಡಿದೆ. ಇಲ್ಲಿ ನನಗೆ ಗಮನಿಸಿದಾಗೆ ಸರ್ಕಾರಿ ಶಾಲೆಗಳಲ್ಲಿ ಕೊರತೆ ಏನೂ ಇಲ್ಲ. ಬಟ್ ಕೊರತೆ ಏನಾಗ್ತಿದೆ ಅಂದ್ರೆ, ಸ್ವಲ್ಪ ಭೌತಿಕ ಸೌಲಭ್ಯಗಳ ಕೊರತೆ ಇದೆ. ಆ ಕೊರತೆನ ನೀಗಿಸ್ಲಿಕ್ಕೆ ನಿಜವಾಗ್ಲೂ ನನಗೆ ಬಹಳ ಖುಷಿ ಆಗುವಂತ ವಿಚಾರ ಏನು ಅಂದ್ರೆ, ಸಾಕಷ್ಟು ದಾನಿಗಳು ಮಹಾಪೂರ್ವೇ ಇದೆ ಸೊಸೈಟಿಯಲ್ಲಿ. ನಾನು ಕನ್ಸಲ್ಟ್ ಮಾಡಿದೆ, ನಮ್ಮ ಊರಿನ ಜನರ ಸಹಕಾರ ತಗೊಂಡು ಹೊರಗಡೆ ಇರ್ತಕ್ಕಂಥ ಎಲ್ಲ ದಾನಿಗಳನ್ನ ಕನ್ಸಲ್ಟ್ ಮಾಡಿದಾಗ ಶಾಲೆಗೆ ಬೇಕಾಗಿರ್ತಕ್ಕಂಥ ಏನು ನಾವ್ ಇವತ್ತು ಒದಾಡ್ತಾ ಇದೀವಿ, ಸುಣ್ಣ ಬಣ್ಣ ಆಗಿರ್ಬೋದು, ಚಿತ್ರೀಕರಣ ಆಗಿರ್ಬೋದು, ಅಥವಾ ಮಕ್ಕಳಿಗೆ ಕುತ್ಕೊಳ್ಳೋ ಪೀಠೋಪಕರಣ, ಶೌಚಾಲಯ ವ್ಯವಸ್ಥೆ, ಸಣ್ಣ ಪುಟ್ಟ ವ್ಯವಸ್ಥೆಗಳಿಗೋಸ್ಕರ ಒದ್ದಾಡ್ತಾ ಇದೀವಿ. ಆ ವ್ಯವಸ್ಥೆ ಎಲ್ಲ ಒಂದೇ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಎಲ್ಲ ಸೆಟ್ ಆಗೋಯ್ತು. ಭೌತಿಕ ಸೌಲಭ್ಯಗಳು ನಿಯರ್ ಬೈ ನನಗೆ ತಿಳಿದ ಮಟ್ಟಿಗೆ ಒಂದು 10 ಲಕ್ಷದಷ್ಟು ಮೊತ್ತದ ದೇಣಿಗೆಯನ್ನ ನಾವು ಶಾಲೆಗೆ ಸಂಗ್ರಹ ಮಾಡಿದೀವಿ. ಅದಕ್ಕೆ ನಾನು ಕೊಟ್ಟಂತ ದೇಣಿಗೆದಾರರಿಗೂ ಮತ್ತೆ ಸಹಕರಿಸಿದ ಸರ್ ಎಲ್ಲ ವಸ್ತು ರೂಪನೇ ಸರ್. ನಾವ್ ಯಾವ್ದು ನಗದು ರೂಪದಲ್ಲಿ ಎಕ್ಸ್ಪೆಕ್ಟೂ ಮಾಡ್ಲಿಲ್ಲ. ಆಮೇಲೆ ನಮ್ಮ ದೇಣಿಗೆ ನಿಜವಾಗ್ಲೂ 10 ಲಕ್ಷ ಅಂದಾಗ ಎಲ್ರಿಗೂ ಮೈ ಜುಮ್ ಅನ್ನತ್ತೆ. ಬಟ್ ನಮ್ಮ ಒಂದೇ ಮೂಲ ಏನು ಅಂದ್ರೆ, ಹನಿ ಹನಿಗೂಡಿದ್ರೆ ಹಳ್ಳ ಅಂತ. ಒಬ್ಬೊಬ್ರು ಒಂದೊಂದ್ ಕೈ ಹಾಕಿದಾಗ ಅದು ಹಳ್ಳ ಎಷ್ಟು ಜೋರಾಗಿ ಅರಿತು ಅಂದ್ರೆ, ಇವತ್ತು 10 ಲಕ್ಷದ ದೇಣಿಗೆ ವಸ್ತು ರೂಪದಲ್ಲಿ ನಮ್ಮ ಸೋಗೇನಹಳ್ಳಿ ಗೊಲ್ರಟ್ಟಿ ಶಾಲೆಯಲ್ಲಿದೆ. ಈಗ ಒಬ್ಬೊಬ್ರು ಒಂದೊಂದು ಡೆಸ್ಕ್ ಕೊಡ್ಸಿದ್ರು. ಆರ್ಥಿಕವಾಗಿ ಪೇರೆಂಟ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಇದು ಮೂಲತಃ ಗೊಲ್ರಟ್ಟಿ. ಅಲ್ಲಿ ನಾವು ಮೂಢನಂಬಿಕೆಗಳ ಬೀಡಿದು. ಇಲ್ಲಿ ನಾನ್ ಬಂದಾಗ ನಾನು ಕಂಡ್ಕೊಂಡಿದ್ದು ಅದೇ ವಿಚಾರ. ಇವ್ರಿಗೆ ಮೂಢನಂಬಿಕೆ ಹೋಗ್ಬೇಕು ಅಂದ್ರೆ ಎಜುಕೇಶನ್ ಇಸ್ ಅ ಓನ್ಲಿ ವೆಪನ್ ಅಂತ ಅನ್ನಿಸ್ತು. ನಾನ್ ನೆಕ್ಸ್ಟ್ ಜನರೇಷನ್ ರೆಡಿ ಮಾಡ್ಬೇಕು ಅಂದಾಗ ಎಜುಕೇಶನ್ ಕಡೆನೆ ಫೋಕಸ್ ಮಾಡ್ಬೇಕು ಅಂತ ಐ ಫೋಕಸ್ ಆನ್ ಕ್ವಾಲಿಟಿ ಎಜುಕೇಶನ್.
ಇವತ್ತು ನಾನು ಶಾಲೆಗೆ ಬಂದಾಗ ಊರವರಿಗೆ ಪಾಪ ಇನ್ನೂ ಎಜುಕೇಶನ್ ಅಂದ್ರೆ ಅಷ್ಟು ಇಂಪಾರ್ಟೆನ್ಸ್ ಇನ್ನೂ ಬಂದಿಲ್ಲ ಸರ್. ಓಪನ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ನಾನ್ ಬಂದ ಮೇಲೆ ಸ್ವಲ್ಪ ಯಾರ್ಯಾರು ಶಿಕ್ಷಣ ಆಸಕ್ತರಿದ್ರು ಅವರೆಲ್ಲ ಶಾಲೆ ಕಡೆ ಬರಂಗಾಗಿದ್ದಾರೆ. ಫಸ್ಟ್ ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ಶೂನ್ಯ, ಹಾಜರಾತಿ ಶೂನ್ಯ. ಬಟ್ ಇವತ್ತು ನಾವು ಪೇರೆಂಟ್ಸ್ ಮೀಟಿಂಗ್ ಅಂತ ಕರೆದ್ರೆ ಮಕ್ಕಳಿಗಿನ್ನ ಪೇರೆಂಟ್ಸೇ ಸಂಖ್ಯೆ ಜಾಸ್ತಿ ಇರ್ತಾರೆ. ಯಾಕಂದ್ರೆ ಒಂದು ಮಗುಗೆ ಇಬ್ಬಿಬ್ರು ಪೇರೆಂಟ್ಸ್ ಬರ್ತಿದ್ದಾರೆ, ಏನೋ ಹೇಳ್ತಾರೆ ಮೇಡಮ್ ಕನ್ಸರ್ನ್ ಆಗಿ ಅಂತ. ಅದ್ರ ಬಗ್ಗೆ ಮೀಟಿಂಗ್ಸ್ ಎಲ್ಲ ರೆಕಾರ್ಡಿಂಗ್ಸ್ ಎಲ್ಲ ಇದೆ. ಇವತ್ತು ನಮ್ಗೆ ಅದು ಖುಷಿ, ಮಕ್ಕಳ ಬಗ್ಗೆ ಫೋಕಸಿವ್ ಆಗಿ ಪೇರೆಂಟ್ಸ್ ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಮಕ್ಕಳಲ್ಲಿ ನಾನು ಗೌರ್ಮೆಂಟ್ ಶಾಲೆ ಆದ್ರೂ ಓಪನ್ ಚಾಲೆಂಜಿಂಗ್ ಆಗಿ ಹೇಳ್ತಾ ಇದ್ದೀನಿ, ಫಸ್ಟ್ ಟು ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನೀವು ಯಾವ ಇಂಗ್ಲಿಷ್ ಬುಕ್ ಆದ್ರೂ ಕೊಡಿ ಓದ್ತಾರೆ. ಆ ಲೆವೆಲ್ಗೆ ಎಜುಕೇಶನ್ ಇದೆ. ಇಲ್ಲಿ ಕೊರತೆ ಏನು ಅಂದ್ರೆ ಗೌರ್ಮೆಂಟ್ ಶಾಲೆ ಮಕ್ಕಳಲ್ಲಿ ಜ್ಞಾನಾತ್ಮಕ ವಲಯದ ಕೊರತೆ ಇಲ್ಲ, ಅವ್ರಿಗೆ ಫೀಡ್ ಮಾಡುವಂತ ಫೀಡಿಂಗ್ ಸ್ಟೈಲ್ ಅಲ್ಲಿ ಕೊರತೆ ಇದೆ. ಅದನ್ನ ನಾವು ಸರಿದೂಗಿಸ್ಕೊಂಡ್ವಿ ಅಂದ್ರೆ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಬರುತ್ತೆ. ನನ್ನ ಮಕ್ಕಳೆಲ್ಲ ಮುಂದಕ್ಕೆ IAS, KAS ಮತ್ತೆ ಡಾಕ್ಟರ್ಸ್, ಇಂಜಿನಿಯರ್ಸ್ ಈ ರೀತಿ ಆಗ್ಬೇಕು ಅನ್ನೋ ಕನಸು ಕಟ್ಟಿ ನಾನು ಸರ್ಕಾರಿ ಶಾಲೆಯಲ್ಲಿ ದುಡಿತಾ ಇದ್ದೀನಿ. ಖಂಡಿತ ಇದು ಫಿಸಿಕಲ್ ಫೆಸಿಲಿಟೀಸ್ ಬಿಡಿ, ಈಗಿನ ಕಾಲದಲ್ಲಿ ದೇಣಿಗೆಗಳು ಮಹಾಪೂರವೇ ಬರುತ್ತೆ. ಅದೇನೋ ಹೇಳ್ತಾರಲ್ಲ, ಬೇಡುವ ಕೈ ಒಳ್ಳೇದಾದ್ರೆ ಕೊಡುವ ಮನಸ್ಸು ಒಳ್ಳೇದೇ ಇರುತ್ತೆ. ಆದ್ರೆ ನನ್ನ ಫೋಕಸ್ ಇರ್ತಕ್ಕಂಥದ್ದು ನನ್ನ ಶಾಲೆ 100ರ ದಾಖಲಾತಿ ಗಡಿ ದಾಟಬೇಕು. ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಕ್ಷೀಣಿಸ್ತಾ ಇದೆ. ಬಟ್ ನನಗೆ ಒಂದು ಹೆಮ್ಮೆಯ ವಿಚಾರ ಏನು ಅಂದ್ರೆ ನಾನು ಹೋಗಿದ ಕಡೆ ಎಲ್ಲ ದಾಖಲಾತಿ ಹೆಚ್ಚಾಗ್ತಿದೆ. ನಾನು ಹೋದಾಗ ಹನುಮಂತನಹಳ್ಳಿ 47, ಬಿಟ್ಟು ಬರ್ಬೇಕಾದ್ರೆ 97. ಅಂಡ್ ನಾನು ಉರ್ದು ಶಾಲೆಗೆ ಹೋದಾಗ ಶೂನ್ಯ ದಾಖಲಾತಿ, 0 ಮಕ್ಕಳೇ ಇರ್ಲಿಲ್ಲ. ನಾನು ಅಲ್ಲಿ ಹೋದ್ಮೇಲೆ 9 ಜನ ಮಕ್ಕಳು ದಾಖಲಾತಿ ಮಾಡಿ ಅಲ್ಪಸಂಖ್ಯಾತರ ಶಾಲೆಯನ್ನು ತೆಗ್ದೆ. ಇವತ್ತು ಇಲ್ಲಿ ಬಂದಾಗ 13 ಜನ ಮಕ್ಕಳು, ಸದ್ಯಕ್ಕೆ ಇವತ್ತಿಗೆ 13 ಒಳ್ಳೆ ಫಿಗರ್ ಆಗಿ 31 ಆಗಿ ನಂಬರ್ ಜಸ್ಟ್ ಎಕ್ಸ್ಚೇಂಜ್ ಆಗಿದೆ. 13 ಇದ್ದಿದ್ದು 31 ಆಗಿದೆ. ಈ 31 ಬೇಗ 100 ಆಗ್ಬೇಕು ಅನ್ನೋದು ನನ್ನ ಆಸೆ ಇದೆ ಸರ್, ಅಕ್ಕಪಕ್ಕ ಹಳ್ಳಿಗಳಿಂದ. ಬಟ್ ಏನಂದ್ರೆ ಇಲ್ಲಿ ಸ್ವಲ್ಪ ಕೊಠಡಿಗಳ ಕೊರತೆ ಇರೋದ್ರಿಂದ ನಾವು ಅದನ್ನ ಅವಾಯ್ಡ್ ಮಾಡಿ ಬರೀ ಊರಿನ ಅಡ್ಮಿಷನ್ಸ್ ಮಾತ್ರ ಕೊಡ್ತಾ ಇದೀವಿ. ನಮ್ಗೆ ನಿಯರ್ ಬೈ ಒಂದು 3 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ನಾವು ಕವರ್ ಮಾಡ್ಕೊಂಡ್ವಿ ಅಂದ್ರೆ ನನ್ನ 100ರ ದಾಖಲಾತಿ ಮುಂದಿನ ವರ್ಷನೇ ಮುಟ್ಟೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸರ್. ಖಂಡಿತ. ಸರ್, ಸಾರಿಗೆ ವ್ಯವಸ್ಥೆ ಒಂದು ಅಂಡ್ ಬಿಲ್ಡಿಂಗ್ ವ್ಯವಸ್ಥೆ ಒಂದು. ಇಷ್ಟಾದ್ರೆ ಈಗ ನೀವೇ ನೋಡಿದ್ರಿ ಕ್ಲಾಸ್ ರೂಮ್ ಅಲ್ಲಿ ಆಲ್ರೆಡಿ ಫರ್ನಿಚರ್ಸ್ ಬಲ್ಕ್, ಮಕ್ಳು ಕುತ್ಕೊಳ್ಳೋದಕ್ಕೂ ಓದಾಡ್ತಿದಾರೆ 30 ಜನ ಇದ್ದೇನೆ. ಇನ್ನೊಂದು ರೂಮ್ ಆಗ್ಬಿಟ್ರೆ ನಾವು ನಿಜವಾಗ್ಲೂ ಸರ್ಕಾರಕ್ಕೆ ಚಿರಋಣಿಗಳು. ಎಲ್ಲಾ ಸರ್ಕಾರಿ ಶಾಲೆಗಳನ್ನು ಸರ್ಕಾರನೇ ಬೆನ್ನೊತ್ತು ಮಾಡ್ಬೇಕು ಅಂತ ಇಲ್ಲ. ನಮ್ಮ ಸೋಗೇನಹಳ್ಳಿ ಗೊಲ್ರಟ್ಟಿ ಗ್ರಾಮಸ್ಥರು ಅದಕ್ಕೆ ಉದಾಹರಣೆ. ಅವ್ರ ಶಾಲೆ, ಅವ್ರ ಸ್ಕೂಲಿನ, ಅವ್ರ ಊರಿನ ಸರ್ಕಾರಿ ಶಾಲೆನ ಅವ್ರ ಶಾಲೆ ಅಂತ ಭಾವಿಸ್ಬಿಟ್ರೆ ಪ್ರತಿ ಊರವರು ಯಾವ ಖಾಸಗಿ ಶಾಲೆಗಳ ಅವಶ್ಯಕತೆ ಇರೋದಿಲ್ಲ. ಆದ್ರೆ ನಾನು ಏನು ಅಂದ್ರೆ ಸ್ವಲ್ಪ ನಮ್ಗೆ ಖಾಸಗಿ ಶಾಲೆಗೆ ರೀಚ್ ಆಗ್ದಲೇ ಇರ್ತಕ್ಕಂತ ಹಳ್ಳಿ ಪ್ರತಿಭೆಗಳು ತುಂಬಾ ಇದಾವೆ. ಹಂಗಂತ ಅವ್ರು ರೀಚ್ ಆಗ್ಲಿಲ್ಲ ಅಂತ ತಕ್ಷಣಕ್ಕೆ ಆಗ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕ್ವಾಲಿಟಿ ಎಜುಕೇಶನ್ ಸಿಗಲ್ಲ ಅಂತನಾ? ಐ ನೆವರ್ ಕಂಪೇರ್ ಮೈ ಸ್ಕೂಲ್ ವಿತ್ ಖಾಸಗಿ. ನಾನು ನನ್ನ ಕಾನ್ವೆಂಟ್ಗೆ ಅದು ನಮಗೆ ಪೋಟಿನೇ ಅಲ್ಲ. ನಾವು ನಮ್ದೇ ಆದಂತ ವೇನಲ್ಲಿ ಹೋಗ್ತಾ ಇದೀವಿ. ವಿ ಹ್ಯಾವ್ ಅವರ್ ಓನ್ ಟಾರ್ಗೆಟ್. ನನಗೆ ಬೇರೆ ಬೇರೆ ಕಡೆಯಿಂದ ಆಗೋದಕ್ಕಿಂತ ನನ್ನ ವಿದ್ಯಾರ್ಥಿಗಳು, ಅಂಡ್ ಐ ಆಮ್ ಪ್ರೌಡ್ ಟು ಎಕ್ಸ್ಪ್ರೆಸ್ ದಿಸ್ ಒನ್. ಲಾಸ್ಟ್ ಹನುಮಂತನಹಳ್ಳಿಲಿ ನನ್ನ ವಿದ್ಯಾರ್ಥಿ ಆಗಿದಂತ ನಿಖಿತ ಪ್ರಿಯಾ ಈ ವರ್ಷದ ಯೂನಿವರ್ಸಿಟಿ ಟಾಪರ್, ತುಮಕೂರು ಯೂನಿವರ್ಸಿಟಿ ಕಾಲೇಜಲ್ಲಿ ಯೂನಿವರ್ಸಿಟಿ ಟಾಪರ್, ಗೋಲ್ಡ್ ಮೆಡಲಿಸ್ಟ್. ನನಗೆ ನನ್ನ ಸ್ಟೂಡೆಂಟ್ಸ್ ಹಿಂಗ್ ಆಗ್ತಾರೆ ಎಂದಾಗ ಅದು ನನಗೆ ಇನ್ನೂ ಝೀಲ್ ಜಾಸ್ತಿ ಆಗತ್ತೆ, ಇನ್ನೊಂದಷ್ಟು ವರ್ಕ್ ಮಾಡೋಣ ಅಂತ. ನಾನು ಈಗಲೂ ಪ್ರಾಮಿಸ್ ಮಾಡ್ತಿದ್ದೀನಿ, ಹಳ್ಳಿಯವರು ಇದಾರೆ ಅಂತಲ್ಲ ಅಥವಾ ಮೀಡಿಯಾ ಇದೆ ಅಂತ ಅಲ್ಲ, ಈಗಲೂ ಪ್ರಾಮಿಸ್ ಮಾಡ್ತಿದ್ದೀನಿ, ಐ ವಾಂಟ್ ಟು ಸಿ ಮೈ ಕಿಡ್ಸ್ ಆಸ್ ಅ ಬ್ರೈಟಿಂಗ್ ಸ್ಟಾರ್. ಲಾಸ್ಟ್ ಟೈಮ್ ಅದು ಆಯ್ತು. ಯಾಕಂದ್ರೆ ಮಕ್ಕಳಿಗೆ ಎಷ್ಟು ಹೇಳಿದ್ರು ಫುಡ್ ನ ವೇಸ್ಟ್ ಮಾಡ್ತಿದ್ರು, ತಟ್ಟೆಲಿಟ್ಟು ಚೆಲ್ತಿದ್ರು. ಅವ್ರಿಗೆ ಅದ್ರ ವ್ಯಾಲ್ಯೂ ತಿಳಿಸ್ಬೇಕು ಅಂದ್ರೆ ಎಷ್ಟು ಮೌಖಿಕವಾಗಿ ಹೇಳಿದ್ರು ಅದು ಆಗಿರ್ಲಿಲ್ಲ. ಸೊ ಇದು ಗ್ರೌಂಡ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ, ಒಂಚೂರು ಟ್ರಾಕ್ಟರ್ ಇರ್ತಕ್ಕಂಥ ರೈತರ ಸಹಾಯ ತಗೊಂಡ್ವಿ. ರಂಗಯ್ಯ ಅಂತ ನೆನೆಸ್ಕೋಬೇಕು ನಾವ್ ಇವತ್ತು ಅವ್ರನ್ನ. ಅವ್ರ ಸಹಾಯ ತಗೊಂಡಿದ್ದೆಲ್ಲ ಉಳುಮೆ ಮಾಡಿ, ಜಸ್ಟ್ ಏನೂ ಇಲ್ಲ ಸರ್, ಜಾಸ್ತಿ ಕೆಲಸ ಇರುವಂತದ್ದಲ್ಲ, ಅವರೇ ಬೀಜ, ತೊಗರಿ ಬೀಜ ಇಟ್ವಿ. ಆ ಬೀಜ ಇಟ್ಟಿದ್ದು ಮತ್ತೆ ಅದ್ರಲ್ಲಿ ಕಳೆ ತೆಗ್ದಿದ್ದು ಎಲ್ಲಾನು ನಾವೇನು ನಾನು ವಸಂತ ಇದೀವಿ, ನಾವು ಸೇರ್ಕೊಂಡು ಮಕ್ಕಳ ಜೊತೆಗೆ ಕೆಲಸ ಎಲ್ಲ ಮಾಡಿದಾಗ ಒಂದು ಕಾಳು ಬೆಳೆದು ನಮ್ಮ ಬಾಯಿಗೆ ಬರುವಷ್ಟರಲ್ಲಿ ಎಷ್ಟೆಲ್ಲ ನಾವು ಅದಕ್ಕೆ ಶ್ರಮವನ್ನ ಪಡ್ತೀವಿ ಅನ್ನೋದು ಮಕ್ಳಿಗೆ ಅರ್ಥ ಆಯ್ತು. ಸೊ ಅವತ್ತಿಂದ ನಮ್ಮ ಮಕ್ಕಳಲ್ಲಿ ಹೇಳ್ದಲೆ ತಂತಾನಾಗಿ ಬದಲಾವಣೆ ಆಯ್ತು. ಇವತ್ತಿಗೂ ಮಕ್ಕಳು ಒಂದ್ ಅಗಳು ಕೆಳಕ್ ಚೆಲ್ದಲೆ ಊಟ ಮಾಡ್ತಿದ್ದಾರೆ. ಅಂದ್ರೆ ರೈತನ ಕಷ್ಟನ ಡೈರೆಕ್ಟ್ ಆಗಿ ಅರ್ಥ ಮಾಡಿಸುವಂತ ವೇದಿಕೆ. ನಿಜವಾಗ್ಲೂ ನಮ್ಮ ಮೇಡಮ್ ಕನಸ್ಕೊಂಡಂಗೆ ಇದನ್ನೊಂದು ಉತ್ತಮ ಗಾರ್ಡನ್ ಮಾಡ್ತೀವಿ. ಯಾಕೆಂದ್ರೆ ಎಜುಕೇಶನ್ ಏನು ಕೊಡ್ತಿದೀವಿ ಅಂದ್ರೆ ಇವತ್ತೆಲ್ಲ ಎಜುಕೇಶನ್ ಬರೀ ಮಾರ್ಕ್ಸ್ ಕಾರ್ಡ್ಸ್ಗೆ ಸೀಮಿತವಾಗಿ ನಿಂತಿದೆ. ಬಟ್ ನನ್ನ ಎಜುಕೇಶನ್ ಗುರಿ ಅಥವಾ ನಮ್ಮ ಶಾಲೆ ಎಜುಕೇಶನ್ ಅಲ್ಲಿ ನಾವು ಕೊಡ್ತಿರೋ ಗುರಿ ಅದಲ್ಲ. ಐ ಮೈನ್ಲಿ ಫೋಕಸ್ ಆನ್ ವ್ಯಾಲ್ಯೂಡ್ ಎಜುಕೇಶನ್. ಆ ಮಗು ಹೆಂಗೆ ಪ್ರಜೆಯಾಗಿ ಹೊರಗಡೆ ಹೋಗ್ತಾನೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನಮ್ಮ ಮಕ್ಕಳಲ್ಲಿ ಪೇರೆಂಟ್ಸ್ ಅಲ್ಲಿ ಕೇಳ್ಕೊಳ್ಳಿ, ಮೊದಲಿದ್ದಂತ ಆಟಿಟ್ಯೂಡ್ಗೂ ಈಗಿರುವಂತ ಆಟಿಟ್ಯೂಡ್ಗೂ ಲಾಟ್ ಆಫ್ ಚೇಂಜಸ್ ಆಗಿದೆ. ದೊಡ್ಡವರು ಅಂದ್ರೆ ಗೌರವ ಕೊಡ್ತಕ್ಕಂಥದ್ದು ಅಂಡ್ ಕಲ್ತಂತ ವಿದ್ಯೆನ ತನ್ನ ಜೀವನಕ್ಕೆ ಅಳವಡಿಸ್ಕೊಳ್ಳೋದಕ್ಕೆ ನಾವು ಅನುಭವಾತ್ಮಕ ಕಲಿಕೆ ಅಂತ ಹೇಳಿ LPS ಆದ್ರೂ ಬಿಟ್ಟಿಲ್ಲ. ಹಾಲು, ಒಬ್ಬ ರೈತ ತಗೊಳ್ಳುವಂತ ಹಾಲಿಂದ ರೈತ ಹೇಗ್ ಬದುಕಬಹುದು ಅನ್ನೋದಕ್ಕೆ ಹಾಲು ಶಿಥಿಲೀಕರಣ ಕೇಂದ್ರಕ್ಕೂ ಕರ್ಕೊಂಡು ಹೋಗಿದೀವಿ, ನೇರವಾಗಿ ಭೇಟಿ ಮಾಡಿಸಿದೀವಿ. ಅಂಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಆಫೀಸಿಗೆ ಕರ್ಕೊಂಡು ಹೋಗಿದೀವಿ, ಅವ್ರೇನ್ ನಮಗೆ ಸಹಾಯ ಮಾಡ್ತಾರೆ ಅಂತ. ಅಂಡ್ ತಪ್ಪು ಮಾಡಿದಾಗ ಕೈದಿಗಳನ್ನ ಏನ್ ಮಾಡ್ತಾರೆ ಅಂತ ಜೈಲ್ಗೂ ಸಮೇತ ಕರ್ಕೊಂಡೋಗಿ ತೋರಿಸಿದೀವಿ. ಅಲ್ಲಿ ಪಾಪ ನಮ್ಗೆ ಜಡ್ಜ್ ಅವತ್ತು ಅವಕಾಶ ಮಾಡ್ಕೊಟ್ರು,
ಕೋರ್ಟ್ ಅಲ್ಲಿ ನಡೆಯುವಂತ ಲೈವ್ ಪ್ರೊಸೀಡಿಂಗ್ಸ್ ನ ನೋಡೋಕ್ಕೂ ಅವಕಾಶ ಮಾಡಿಕೊಟ್ರು. ಮಕ್ಕಳಿಗೆ ಆದಷ್ಟು ಅನುಭವಾತ್ಮಕ ಕಲಿಕೆ ಕೊಟ್ಟು ಸಮಾಜದಲ್ಲಿ ಒಳಿತು ಕೆಡುಕು ಎರಡೂ ತೋರಿಸ್ತಿದೀವಿ ಸರ್. ಬಟ್ ಮೈನ್ಲಿ ಫೋಕಸ್ ಒಳತಿನ ಕಡೆಗೆ ಹೋಗ್ಬೇಕು ಅನ್ನೋದು, ಅದನ್ನ ಹಂಗೆ ಮಕ್ಕಳನ್ನ ತಿರುಗಿಸ್ತಾ ಇದೀವಿ. ನಮ್ಮ ಎಜುಕೇಶನ್ ಮೋಟೋನೇ ಇದು, ಮೊರಾಲಿಟಿ ಇಸ್ ದ ಬೇಸ್. ಇನ್ನು 20 ವರ್ಷ ಸರ್ವಿಸ್ ಇದೆ ಸರ್. ಎಲ್ಲ ಸರ್ಕಾರಿ ಮಕ್ಕಳು ಡಿಜಿಟಲೈಸ್ಡ್ ಕ್ಲಾಸ್ ರೂಮ್ ಅಲ್ಲಿ ಎಕ್ಸ್ಪರ್ಟೈಸ್ಡ್ ಸ್ಟೂಡೆಂಟ್ಸ್ ಆಗ್ಬೇಕು, ಇದು ನನ್ನ ಆಸೆ. ಥ್ಯಾಂಕ್ ಯು. ನನ್ನ ಹೆಸರು ನೇತ್ರಾವತಿ ಅಂತ, ಮಧುಗಿರಿ. ಇನ್ನು ಈ ಶಾಲೆಗೆ ಗ್ರಾಮ ಪಂಚಾಯಿತಿಯಿಂದ ಶೌಚಾಲಯ ನಿರ್ಮಾಣವಾಗಿದ್ದು, ಈ ಶಾಲೆಯ ಮತ್ತೊಂದು ವಿಶೇಷತೆ ಎಂದರೆ ಕೈತೋಟ. ಪುಸ್ತಕದಲ್ಲಿ ಕೃಷಿಯ ಬಗ್ಗೆ ಓದುವುದಷ್ಟೇ ಅಲ್ಲ, ಶಾಲೆಯ ವಾತಾವರಣದಲ್ಲೇ ಮಕ್ಕಳು ಕೃಷಿ ಮಾಡುತ್ತಿದ್ದಾರೆ. ಜೊತೆಗೆ ಶಾಲೆಯಲ್ಲಿ 3 ಕಂಪ್ಯೂಟರ್ಗಳನ್ನು ಅಳವಡಿಸಲಾಗಿದ್ದು, ಇಂಗ್ಲಿಷ್ ಓದು, ಬರವಣಿಗೆ ಹಾಗೂ ಮಾತನಾಡುವ ಕೌಶಲ್ಯ ಬೆಳೆಸಲು ವಿಶೇಷ ಗಮನ ನೀಡಲಾಗುತ್ತಿದೆ. ಇನ್ನು ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಹಾಗೂ ಶಿಕ್ಷಕಿಯರ ಕಾಳಜಿಯನ್ನು ಕಂಡು ಖಾಸಗಿ ಶಾಲೆಯಲ್ಲಿ ವರ್ಷಕ್ಕೆ 40 ರಿಂದ 50 ಸಾವಿರ ರೂಪಾಯಿ ಖರ್ಚು ಮಾಡುತ್ತಿದ್ದ ಕುಟುಂಬವೊಂದು ಇಲ್ಲಿನ ಶಾಲೆಯ ಬದಲಾವಣೆಯನ್ನು ಕಂಡು ತನ್ನ 2 ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಿಸಿದೆ. ಅಂತ ಸೋಗೇನಹಳ್ಳಿ ಗೊಲ್ರಟ್ಟಿ, ಇದೇ ಊರೇನೆ, ಇದೇ ಸ್ಕೂಲಿನ ಹಳೆ ವಿದ್ಯಾರ್ಥಿ. 95-6 ಅಲ್ಲಿ ಹಳೆ ವಿದ್ಯಾರ್ಥಿ. ನಾವು ಓದ್ಬೇಕಾದ್ರೆ ಅದೊಂದು ಬಿಲ್ಡಿಂಗ್ ಮಾತ್ರ ಇತ್ತು, ಅದು ಫುಲ್ಲು ಹಳೇದಾಗಿತ್ತು. ಮೊಳೆ ಏನಾನ ಬಂತು ಅಂದರೆ ಮೇಲ್ಗಡೆಯಿಂದ ಸೋರ್ತಾ ಇತ್ತು. ಮತ್ತು ಆ ಟೈಮಲ್ಲಿ ನಮಗೆ ಕರೆಕ್ಟಾಗಿ ಟೀಚಿಂಗ್ ಕೊಡೋಂಥ ಟೀಚರ್ಸ್ಗಳಿರಲಿಲ್ಲ, ಮಾಸ್ಟ್ರುಗಳಿರಲಿಲ್ಲ, ಡೆವಲಪ್ಮೆಂಟ್ ಇರಲಿಲ್ಲ. ಸ್ಕೂಲ್ ಬಗ್ಗೆ ಯಾರೂ ಅಷ್ಟೊಂದು ಕಾಳಜಿ ವಹಿಸ್ತಿರ್ಲಿಲ್ಲ. ಸದ್ಯಕ್ಕೆ ಇವಾಗ ಎಷ್ಟೋ ಜನ ಟೀಚರ್ಸ್ಗಳು ಬಂದೋದ್ರು, ಇವರಿಂದೆ ಇವ್ರ ಬ್ಯಾಕ್ ಸೈಡಲ್ಲಿ ಎಷ್ಟೋ ಜನ ಟೀಚರ್ಸ್ಗಳು ಬಂದೋದ್ರು. ಮತ್ತು ಈ ಇದರಲ್ಲಿ ಯಾರೂ ಬಂದಿರಲಿಲ್ಲ. ಒಂದು 2 ಮಾತ್ರ, ಜಯರಾಮ್ ಅಂತ ಹೇಳ್ಬಿಟ್ಟು ಒಬ್ಬರು ಟೀಚರ್ಸು, ಮತ್ತು ರಮೇಶ್ ಅಂತ ಒಬ್ಬರು ಟೀಚಿಂಗ್ ಒಂದು ಕೊಟ್ಟರು, ಬಟ್ ಡೆವಲಪ್ಮೆಂಟ್ ಏನೂ ಮಾಡಿಸ್ಲಿಲ್ಲ. ಇವರಿಬ್ಬರು ಮೇಡಮ್ ಬಂದಿದ್ದಾದಮೇಲೆ ಪೇಂಟಿಂಗ್ ಆಗಿದೆ. ಮತ್ತು ವಸಂತ ಮೇಡಮ್ ಅವರಿಬ್ಬರು ಬಂದಮೇಲೆ ಪೇಂಟಿಂಗ್ ಆಗಿದೆ, ಅಡ್ಮಿಷನ್ಗಳು ಜಾಸ್ತಿ ಆಗಿದ್ದಾವೆ. ನಾನು 2004-5 ಸಮವಸ್ತ್ರ ಕೊಡಿಸ್ದೆ ವೈಟ್ ಇದರಲ್ಲಿ. ಫಸ್ಟು ಅದನ್ನು ಕೊಟ್ಟಿದ್ದಾದಮೇಲೆ 13 ಜನ ಇತ್ತು, ಬರೀ 13 ಜನ ಸ್ಟೂಡೆಂಟ್ಸ್ ಇದ್ದಿದ್ದು. ಇವತ್ತು 30 ದಾಟಿದೆ. 2 ಇಯರ್ಸಲ್ಲಿ 30 ದಾಟಿದೆ. ಹೋಗ್ತಾ ಇದ್ದಾರೆ. 80% ಇದ್ದಿದ್ದು 20-25% ಬಂದಿದೆ. 20% ಇಲ್ಲಿ ಅಡ್ಮಿಷನ್ ಆಗೋದು, 80% ಟೌನ್ಗೆ ಕಾನ್ವೆಂಟ್ಗೆ ಅಡ್ಮಿಷನ್ ಆಗೋದು. ಈ ಮೇಡಮ್ ಇಬ್ಬರು ಬಂದಿದ್ದಾದ್ಮೇಲೆ 80% ಇಲ್ಲಿದೆ, 20% ಅಲ್ಲಿ ಹೋಗ್ತಾ ಇದೆ. ಉಲ್ಟಾ ಆಗಿದೆ. ಮತ್ತು ಪೇಂಟಿಂಗ್ ಆಗಿದೆ, TV ಇದೆ, ಕಂಪ್ಯೂಟರ್ ಬಂದಿದೆ. ಟೀಚರ್ಸ್ ಬಂದ ಮೇಲೆ ಇನ್ನೂ ಮುಂದುವರಿತಾ ಐತೆ ಸ್ಕೂಲು, ಇನ್ನೂ ಇಂಪ್ರೂವ್ ಆತೆ ಹೊರತು ಏನು ಅಷ್ಟೊಂದು ಹೇಳ್ಕೊಂಬಕ್ಕೇನಿಲ್ಲ. ಏನಂದರೆ ಟೀಚರ್ಸ್ಗಳು ಬೇಗ ಇಂಪ್ರೂವ್ ಆಯ್ತು, ಹುಡುಗರು ಚೆನ್ನಾಗಿ ಇಂಪ್ರೂವ್ ಆದವು, ಇಂಗ್ಲೀಷಲ್ಲಿ ಮಾತಾಡೋದು ಚೆನ್ನಾಗಿ ಕಲ್ತವೆ. ಅಷ್ಟು ಬಿಟ್ಟ ಮೇಲೆ ಟೀಚರ್ಸ್ ವಿವೇಕಾನಂದ ಸ್ಕೂಲ್ ಸರ್, ಅಲ್ಲೇನು ಅಷ್ಟೊಂದು ಇಂಪ್ರೂವ್ ಆಗಿರಲಿಲ್ಲ ನಮ್ಮ ಪಾಪು. ಇಲ್ಲಿ ಬಂದಮೇಲೆ 1 ವರ್ಷ ಹಂಗೂ ಹೋಯ್ತು ಮೇಡಮ್ ಅವ್ರು ಬಂದಮೇಲೆ. ತಿರ್ಗಾ ಈ ಟೀಚರ್ಸು ಚೆನ್ನಾಗಿ ಸ್ಕೂಲ್ ಡೇ ಎಲ್ಲ ಮಾಡಿ ಇಂಗ್ಲೀಷಲ್ಲಿ 6 ತಿಂಗಳಿಗೋಸ್ಕರ ಮಕ್ಕಳನ್ನ ಯಾವಾಗ ಮೊರಾರ್ಜಿ ಎಕ್ಸಾಮ್ ಬರ್ಸಿ ಬರೀ 6 ತಿಂಗಳಿಗೇನೆ ಚೆನ್ನಾಗಿ ಇಂಪ್ರೂವ್ ಆಯ್ತು. ಚೆನ್ನಾಗಿ ಹುಡುಗರು ಎಲ್ಲ ಹಾಸ್ಟ್ಲಿಗೆ ಸೇರ್ಕೊಂಡ್ವು. ನಮಗೂ ಒಂಥರ ಖುಷಿ ಆಯ್ತು ಸರ್. 6 ತಿಂಗಳಿಗಾಲೇ ಚೆನ್ನಾಗಿ ಇಂಪ್ರೂವ್ ಆದ್ವಲ್ಲ. ಬರೀ 6 ತಿಂಗಳಿಗೆ ಸರ್ ಮೇಡಮ್ ಬಂದು 6 ತಿಂಗಳಿಗೆ ಚೆನ್ನಾಗಿ ಇಂಪ್ರೂವ್ ಆದ್ವು. ಇಲ್ಲ ಸರ್, ನಿಮ್ಗೆ ಅಂಥವೇನಿಲ್ಲ ಸರ್, ಅಂಥವೇನಿಲ್ಲ. ಒಟ್ನೊಳಗೆ ಅವರು ಕಲಿಕೆ ಸರ್, ಅದು ಮಕ್ಳಿಗೆ ಕಲಿಸ್ಬೇಕು, ಮಕ್ಕಳಿಗೆ ಮುಂದುವರಿಸ್ಬೇಕು. ನಮ್ಮಂತೆ ಅವು ಒಂದು ಗೌರ್ಮೆಂಟ್ ಜಾಬಲ್ಲಿ ಇರಬೇಕು ಅನ್ನೋದು ಅವ್ರಿಗೂ ಒಂದು ಇದು. ಕಾಳಜಿಯಿಂದ ಪಾಠ ಮಾಡೋದು, ಶ್ರದ್ಧೆಯಿಂದ ಪಾಠ ಮಾಡ್ತಾವ್ರೆ ಸರ್. ಇಲ್ಲ ಸರ್, ಈ ಮೇಡಮ್ ಇರೋವರೆಗೂ ನಾವು ಇದೇ ಸ್ಕೂಲಲ್ಲೇ ಓದಿಸ್ತೀವಿ. ಯಾಕೆಂದ್ರೆ ಅವರೇ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ತೈತೆ. ನಮ್ಮ ಪಾಪ ಒಂದು ದಿನಕ್ಕೂ ಇಂಗ್ಲೀಷಲ್ಲಿ ಮಾತಾಡ್ತಿರ್ಲಿಲ್ಲ. ಇವಾಗ ಮೊನ್ನೆ ಎಂದು ಸ್ವಾತಂತ್ರ್ಯ ದಿನಾಚರಣೆ ದಿನ ಇಂಗ್ಲೀಷಲ್ಲಿ ಮಾತಾಡೈತಿ, ಇಂಗ್ಲೀಷಲ್ಲಿ ಭಾಷಣ ಮಾಡೈತಿ ನಮ್ಮ ಪಾಪು. ಅದರಿಂದ ನಾವು ಇದೇ ಸ್ಕೂಲಲ್ಲೇ ಓದಿಸ್ತೀವಿ. ಈ ಮೇಡಮ್ ಇರೋವರೆಗೂ ಚೆನ್ನಾಗಿ ಇಂಪ್ರೂವ್ ಆಗ್ತೈತೆ, ಚೆನ್ನಾಗಿ ಸ್ಕೂಲ್ ಮುಂದುವರಿತಾ ಐತೆ. ನಮ್ಗೆ ಅಷ್ಟೇ ಸಾಕು ಸರ್. ರೂಪಾ ಸರ್. ಒಟ್ನಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಯಾವುದೇ ಮಗು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಆಶಯದೊಂದಿಗೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದೆ. ಅದರಂತೆ ಸೋಗೇನಹಳ್ಳಿಯ ಗೊಲ್ಲರಹಟ್ಟಿ ಶಾಲೆಯು ಮಕ್ಕಳ ಶೈಕ್ಷಣಿಕ ಹಾಗೂ ಶಿಸ್ತಿನ ಬೆಳವಣಿಗೆಗೆ ಮಾದರಿಯಾಗುತ್ತಿದೆ. ಆದರೆ ಶಾಲೆಯಲ್ಲಿ ಕೊಠಡಿಗಳ ಕೊರತೆ ಇದ್ದು ಹೆಚ್ಚುವರಿ 2 ಕೊಠಡಿಗಳು ನಿರ್ಮಾಣವಾದರೆ ಇನ್ನಷ್ಟು ಮಕ್ಕಳಿಗೆ ಅನುಕೂಲವಾಗಲಿದೆ ಎಂಬುದು ಗ್ರಾಮಸ್ಥರ ಹಾಗೂ ಶಿಕ್ಷಕರ ಆಶಯವಾಗಿದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.